ಯೋ ಗಾಯ್ಸ್, ಇವತ್ತು ನಾವು ಎಂತಹ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ ಈ ಮೂವಿ ನಮ್ಮ ಕಲ್ಪನೆಯನ್ನು ಮೀರಿರ್ತಾ ಇದೆ. 1000 ಮೂವಿಗಳಲ್ಲಿ ಒಂದು ಅದ್ಭುತವಾದ ಮೂವಿ ಅಂತ ಇದ್ರೆ ಇದೇನೆ. ಖಂಡಿತ ಯಾರಿಗೂ ಈ ಮೂವಿ ಇಷ್ಟ ಆಗೋದೇ ಇಲ್ಲ ಅನ್ನೋ ರೀತಿ ಇರ್ತಾನೆ ಇಲ್ಲ. ಇದನ್ನು ನೋಡುವ ಪ್ರತಿಯೊಬ್ಬರಿಗೂ ಈ ಮೂವಿ ತುಂಬಾನೇ ಇಷ್ಟವಾಗಿ ಬಿಡುತ್ತೆ. ಆ ಮೂವಿ ಬೇರೆ ಯಾವ್ದು ಅಲ್ಲ, ಅವತಾರ್ ದ ಲಾಸ್ಟ್ ಏರ್ ಬೆಂಡರ್. ಇದೇ ಮೂವಿಯ ಹೆಸರಿನಲ್ಲಿ 2-3 ರೀತಿಯ ಮೂವಿಗಳು ಇರ್ತಾ ಇದಾವೆ. ಬಟ್ ಆದ್ರೆ ನಾನಿವತ್ತು ಎಷ್ಟೊಂದು ಸೂಪರ್ ಆಗಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಯವರೆಗೂ ಇದನ್ನ ಯಾರುವೆ ಎಕ್ಸ್ಪ್ಲೈನ್ ಅನ್ನ ಮಾಡಿರ್ತಾನೆ ಇಲ್ಲ. ಅವತಾರ್ ದ ಲಾಸ್ಟ್ ಏರ್ ಬೆಂಡರ್ ನ ಮೊದಲನೇ ಸೀಸನ್ ನಲ್ಲಿ 8 ಎಪಿಸೋಡ್ಗಳು ಇರ್ತಾ ಇದಾವೆ. ಸೊ ಆ ಎಲ್ಲ ಎಪಿಸೋಡ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಅನ್ನ ಮಾಡೋದಿಕ್ಕೆ ಖಂಡಿತ ಆಗೋದಿಲ್ಲ. ಒಂದ್ ವೇಳೆ ಆ ರೀತಿ ಎಲ್ಲವನ್ನು ಕಟ್ ಮಾಡಿದ್ರೆ ಮೂವಿಯ ಮಜಾನೇ ಇರೋದಿಲ್ಲ. ಬಟ್ ಆದ್ರೆ ಡೋಂಟ್ ವರಿ ಗಾಯ್ಸ್, ಈ ಮೂವಿಯ ಪ್ರತಿಯೊಂದು ಸೀನ್ ಅನ್ನು ಕೂಡ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸ್ತೀನಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ವಿಡಿಯೋ ಕಡೆಗೆ ಬಂದು ಬಿಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಬಿಡಿ. ಸರಿ, ಇವಾಗ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಈ ಭೂಮಿಯಲ್ಲಿ ಕೇವಲ 4 ದೇಶಗಳು ಇರ್ತಾ ಇದಾವೆ. ಆ 4 ದೇಶಗಳು ಯಾವ್ಯಾವ್ದು ಅಂದ್ರೆ ಜಲದೇಶ, ವಾಯುದೇಶ, ಭೂಮಿ ದೇಶ ಮತ್ತು ಅಗ್ನಿ ದೇಶ. ಈ ಪ್ರತಿಯೊಂದು ಲೋಕದಲ್ಲಿ ಇರ್ತಾ ಇರುವ ಜನರು ತಮ್ಮ ತಮ್ಮ ವಿಶೇಷ ಶಕ್ತಿಯನ್ನ ಹೊಂದಿರ್ತಾ ಇದ್ದಾರೆ. ಅಂದ್ರೆ ಜಲದೇಶದ ಜನರು ನೀರನ್ನ ತಮಗೆ ಇಷ್ಟ ಬಂದ ಹಾಗೆ ಕಂಟ್ರೋಲ್ ಅನ್ನ ಮಾಡೋ ಪವರ್ ಅನ್ನ ಹೊಂದಿರ್ತಾ ಇದ್ದಾರೆ. ಅದೇ ರೀತಿ ವಾಯುದೇಶದ ಜನರು ಕೂಡ ಗಾಳಿಯನ್ನ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನ ಕಂಟ್ರೋಲ್ ಅನ್ನ ಮಾಡಬಹುದಾಗಿದೆ. ಇನ್ನು ಭೂಮಿ ದೇಶದ ಜನರು ಭೂಮಿಯನ್ನ ತಮ್ಮ ಇಷ್ಟ ಬಂದ ಹಾಗೆ ಕಂಟ್ರೋಲ್ ಅನ್ನ ಮಾಡೋ ಪವರ್ ಇದೆ. ಆದ್ರೆ ಇವ್ರೆಲ್ರಿಗಿಂತನೂ ತುಂಬಾನೇ ಪವರ್ಫುಲ್ ಆದ ಶಕ್ತಿಯನ್ನ ಹೊಂದಿರ್ತಾ ಇರೋದು ಅಂದ್ರೆ ಅಗ್ನಿ ದೇಶದ ಜನರು. ಬೆಂಕಿಯ ಶಕ್ತಿ ಮುಂದೆ ಗಾಳಿ, ನೀರು, ಭೂಮಿ ಯಾವುದುವೆ ನಿಲ್ಲೋದಿಲ್ಲ ಅಲ್ವಾ? ಸೊ ಇಡೀ ಜಗತ್ತಿನಲ್ಲೇ ಅಗ್ನಿಯ ಅಧಿಕಾರ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಇತರ ದೇಶಗಳ ಮೇಲೆ ಯುದ್ಧವನ್ನ ಮಾಡಿಬಿಟ್ಟು ಎಲ್ಲರನ್ನು ಗೆದ್ದು ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋಣ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಇವರು ಎಲ್ಲರಿಗಿಂತನೂ ತುಂಬಾನೇ ಶಕ್ತಿಶಾಲಿಯಾದವರು ಅಂದ್ರೆ ಅವತಾರ್. ಅವರು ಎಷ್ಟೊಂದು ಪವರ್ಫುಲ್ ಆಗಿ ಇರ್ತಾ ಇದ್ದಾರೆ ಅಂದ್ರೆ ಅಗ್ನಿ, ವಾಯು, ಜಲ, ಭೂಮಿ ಈ 4 ಅಂಶಗಳನ್ನು ಕೂಡ ಸೂಪರ್ ಆಗಿ ಕಂಟ್ರೋಲ್ ಅನ್ನ ಮಾಡೋ ಪವರ್ ಅನ್ನ ಹೊಂದಿರ್ತಾ ಇದ್ದಾರೆ. ಅಂದ್ರೆ ಈ ಅವತಾರ್ ಅಂದ್ರೆ ಎಲ್ಲರಿಗೂ ಒಂದು ರೀತಿಯಾಗಿ ದೇವರ ರೀತಿ ಇರ್ತಾ ಇದ್ದಾರೆ. ಜಗತ್ತಿನಲ್ಲಿ ಸಂಪೂರ್ಣವಾಗಿ ಸಮತೋಲನವನ್ನ ಕಾಪಾಡ್ಕೊಂಡು ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧವನ್ನ ಮಾಡಬಾರ್ದು ಅಂತ ತುಂಬಾನೇ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಒಂದ್ ವೇಳೆ ಯಾರಾದ್ರೂ ಬೇರೆ ದೇಶದ ಮೇಲೆ ಯುದ್ಧವನ್ನ ಮಾಡೋದಿಕ್ಕೆ ಹೋದ್ರುವೆ ಕೂಡ ಅವತಾರ್ಗೆ ತುಂಬಾನೇ ಶಕ್ತಿಗಳು ಇರ್ತಾ ಇದಾವೆ ಅಲ್ವಾ? ಅಗ್ನಿ, ವಾಯು, ಭೂಮಿ ಎಲ್ಲವನ್ನು ಕೂಡ ಕಂಟ್ರೋಲ್ ಅನ್ನ ಮಾಡ್ತಾರೆ ಅಲ್ವಾ? ಅವರ ಮುಂದೆ ಯಾವ ದೇಶ ಕೂಡ ನಿಲ್ಲೋದಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಪವರ್ಫುಲ್ ಆಗಿ ಇರ್ತಾ ಇದ್ದಾರೆ. ಸೊ ಯಾರಾದ್ರೂ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಬಿಟ್ರೆ ಅವರನ್ನ ಧ್ವಂಸ ಮಾಡಿ ಬಿಸಾಕಿ ಬಿಡ್ತಾರೆ. ಇದೇ ರೀತಿಯಾಗಿ ಒಂದು ಅವತಾರ್ ಸತ್ತ ನಂತರ ಮತ್ತೊಂದು ದೇಹವನ್ನ ಅವರ ಆತ್ಮ ಪ್ರವೇಶವನ್ನ ಮಾಡಿಬಿಟ್ಟು ಮತ್ತೆ ಮತ್ತೆ ಅವತಾರ್ಗಳು ಹುಟ್ಟಿ ಬರ್ತಾನೆ ಇದಾವೆ. ಬಟ್ ಆದ್ರೆ ಇವಾಗ ಏನಾಗಿರ್ತಾ ಇದೆ ಅಂದ್ರೆ ಪ್ರೆಸೆಂಟ್ ನಲ್ಲಿ ಇರ್ತಾ ಇದ್ದ ಅವತಾರ್ ದೇಹವನ್ನ ತ್ಯಾಗ ಮಾಡಿ ತುಂಬಾನೇ ವರ್ಷಗಳಾಗಿ ಬಿಟ್ಟಿರ್ತಾ ಇದಾವೆ. ಆದ್ರೆ ಇನ್ನುವೇ ಅವತಾರ್ ಪುನರ್ಜನ್ಮವನ್ನ ಪಡೆದು ಹುಟ್ಟಿ ಬಂದಿರ್ತಾನೆ ಇಲ್ಲ. ಸೊ ಇದೇನೆ ಒಂದು ಸೂಪರ್ ಆದ ಚಾನ್ಸು ಅಂತ ಹೇಳಿಬಿಟ್ಟು ಅಗ್ನಿ ದೇಶ ಏನನ್ನ ಮಾಡ್ತಾ ಇದೆ ಅಂದ್ರೆ ಎಲ್ಲ ದೇಶಗಳ ಮೇಲೆ ದಾಳಿಯನ್ನ ಮಾಡಿಬಿಟ್ಟು ತನ್ನ ಅಧಿಕಾರವನ್ನ ಸ್ಥಾಪಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದೆ. ಬಟ್ ಆದ್ರೆ ಅವತಾರ್ ಆಲ್ರೆಡಿ ಜನ್ಮವನ್ನ ಪಡೆದಿರ್ತಾ ಇದೆ. ಇವಾಗ 4 ಲೋಕಗಳಲ್ಲಿ ವಾಯುಲೋಕ ಕೂಡ ಒಂದಾಗಿರ್ತಾ ಇದೆ ಅಲ್ವಾ? ಆ ವಾಯುಲೋಕದಲ್ಲೇನೆ ಇವಾಗ ಅವತಾರ್ ಜನ್ಮವನ್ನ ಪಡೆದಿರ್ತಾ ಇದೆ. ಬಟ್ ಆದ್ರೆ ಇವಾಗ ಜನ್ಮವನ್ನ ಪಡೆದಿರ್ತಾ ಇರೋ ಅವತಾರ್ಗೆ ಗಾಳಿಯನ್ನ ಕಂಟ್ರೋಲ್ ಅನ್ನ ಮಾಡೋದನ್ನ ಬಿಟ್ರೆ ಬೇರೆ ಏನುವೇ ಗೊತ್ತಿರ್ತಾ ಇಲ್ಲ. ಸೊ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಬೇಕು ಅಲ್ವಾ? ಇದೇ ರೀತಿ ಸಿಚುವೇಶನ್ ಇರ್ತಾ ಇರ್ಬೇಕಾದ್ರೆ ಅಗ್ನಿ ದೇಶದ ಜನರಿಗೆ ಅವತಾರ್ ಹುಟ್ಟಿರ್ತಾ ಇದೆ ಅನ್ನೋದು ಗೊತ್ತಾಗಿ ಬಿಡುತ್ತೆ. ಸೊ ಅದನ್ನ ಆದಷ್ಟು ಬೇಗ ಕಂಡು ಹಿಡಿದು ಬಿಟ್ಟು ಧ್ವಂಸವನ್ನ ಮಾಡಿ ಅದರ ಕಥೆಯನ್ನೇ ಮುಗಿಸಿ ಬಿಡ್ಬೇಕು ಅಂತ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಮಡುಕ್ತಾರೆ. ನೆಕ್ಸ್ಟ್ ನಮಗೆ ನಮ್ಮ ಕಥೆಯ ಹೀರೋವನ್ನ ತೋರಿಸ್ತಾರೆ. ಅಂದ್ರೆ ಇವಾಗ ತಾನೇ ಒಂದು ಅವತಾರ್ ಜನ್ಮವನ್ನ ಪಡೆದಿರ್ತಾ ಇದೆ ಅಂತ ಹೇಳ್ದೆ ಅಲ್ವಾ? ಅದೇ ಅವತಾರನ್ನ ನಮಗೆ ತೋರಿಸ್ತಾರೆ. ಅವನ ಹೆಸರು ಆಂಗ್ ಆಗಿರ್ತಾ ಇದೆ. ನಮ್ಮ ಹುಡುಗ ಇನ್ನುವೇ ಚಿಕ್ಕವನಾಗಿ ತಾನೇ ಇರ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಅವತಾರ್ನ ಬಗ್ಗೆ ಯಾವುದೇ ವಿಷಯಗಳುವೆ ಗೊತ್ತಿರ್ತಾನೆ ಇಲ್ಲ. ಸೊ ನಾರ್ಮಲ್ ಆಗಿನೇ ಒಬ್ಬ ಏರ್ ಬೆಂಡರ್ ಯಾವ ರೀತಿ ಇರ್ತಾ ಇದ್ದಾನೋ ಅದೇ ರೀತಿ ಇರ್ತಾ ಇದ್ದಾನೆ.
ಇದೇ ರೀತಿ ನಮ್ಮ ಹುಡುಗ ಆಟವನ್ನ ಆಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಹೀರೋವಿನ ಗುರುಗಳು ಬಂದು ಬಿಟ್ಟು ಏರ್ ಬೆಂಡಿಂಗ್ ಅನ್ನ ನೀನು ಸೂಪರ್ ಆಗಿ ಮಾಡ್ತೀಯ ಕಣಪ್ಪ, ಬಟ್ ಆದ್ರೆ ಮುಂದೆ ಬರ್ತಾ ಇರೋ ದಿನಕ್ಕೆ ನೀನು ಇನ್ನುವೇ ಕಲಿಬೇಕಾಗಿರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ಅಯ್ಯೋ ಹೋಗಯ್ಯ ನೀನು ಏನೇನೋ ಹೇಳ್ತಾನೆ ಇರ್ತೀಯ ಅಂತ ಹೇಳಿಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೋಗಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋವಿನ ಗುರುಗಳು ಇರ್ತಾ ಇದ್ರು ಅಲ್ವಾ, ಆ ಜಾಗಕ್ಕೆ ಮತ್ತೊಬ್ರು ಗುರುಗಳು ಬಂದು ಬಿಟ್ಟು ಏನು ನೀನು ಅವನೊಬ್ಬ ಅವತಾರ ಆಗಿ ಇರ್ತಾ ಇದ್ದಾನೆ, ಆ ವಿಷಯವನ್ನ ಅವನಿಂದಾನೇ ಮುಚ್ಚಿಡ್ತಾ ಇದೆಯಲ್ಲ, ಇನ್ನುವೇ ನೀನು ಅವನಿಗೆ ವಿಷಯವನ್ನ ಹೇಳಿರ್ತಾನೆ ಇಲ್ವಲ್ಲ, ಸೊ ಇದ್ರ ಬಗ್ಗೆ ನಾವು ಆದಷ್ಟು ಬೇಗ ಮೀಟಿಂಗ್ ಅನ್ನ ಮಾಡ್ಬೇಕು ಅಂತ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಮಡುಕ್ತಾರೆ. ಆವಾಗ ನಮ್ಮ ಹೀರೋವಿನ ಗುರುಗಳು ಏನನ್ನ ಹೇಳ್ತಾರೆ ಅಂದ್ರೆ ಅವನಿನ್ನು ಚಿಕ್ಕ ಹುಡುಗಾಗಿರ್ತಾ ಇದ್ದಾನೆ ಕಣ್ರಪ್ಪ, ಅವನಿಗೆ ಯಾವ್ದೇ ವಿಷಯಗಳುವೆ ಗೊತ್ತಿರ್ತಾ ಇಲ್ಲ, ಆದ್ರಿಂದಾನೇ ಅವನಿಂದ ಮುಚ್ಚಿಟ್ಟಿರ್ತಾ ಇದೀನಿ ಅಂತ ಹೇಳ್ಬೇಕಾದ್ರೆ ಅವನು ಚಿಕ್ಕವನಾಗಿರ್ತಾ ಇದ್ದಾನೆ ಅಂತ ನಾವು ಕಾಯ್ಕೊಂಡು ಕೂರೋದಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಅವತಾರ್ ಇರ್ತಾ ಇರೋದನ್ನ ತಿಳ್ಕೊಂಡಿರ್ತಾ ಇರೋ ಅಗ್ನಿ ದೇಶದವರು ವಾಯು ದೇಶದ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ಬರ್ತಾ ಇದ್ದಾರೆ ಕಣ್ರು. ನಮ್ಮ ದೇಶವನ್ನ ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ನಮಗೆ ಅವತಾರ್ನ ಸಹಾಯ ಖಂಡಿತ ಬೇಕಾಗಿರ್ತಾ ಇದೆ, ಅವತಾರ್ ಒಬ್ಬನೇ ನಮ್ಮನ್ನ ಕಾಪಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಮ್ಮ ಹತ್ರ ಬೇರೆ ದಾರಿ ಇದ್ದಿರ್ತಾನೆ ಇಲ್ಲ, ಅವನು ಇನ್ನುವೇ ಬರೀ ಏರ್ ಬೆಂಡರ್ ಆಗಿ ಇರ್ತಾ ಇದ್ದಾನೆ. ಸೊ ಇನ್ನುವೇ ಮಿಕ್ಕಿರ್ತಾ ಇರೋ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಯೋದಿಕ್ಕಾಗಿ ಬೇರೆ ದೇಶಗಳಿಗೆ ಕಳಿಸ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋವಿನ ಗುರುಗಳು ನಮ್ಮ ಹೀರೋವಿನ ಒಂದು ಜಾಗಕ್ಕೆನೆ ಕರ್ಕೊಂಡು ಬಂದು ಬಿಟ್ಟು ಒಂದು ಮೂರ್ತಿಯನ್ನ ತೋರಿಸಿ ಇವ್ರೇನೆ ಕಣಪ್ಪ ಜಗತ್ತಿನ ಮೊಟ್ಟ ಮೊದಲ ಅವತಾರ ಆಗಿ ಇದ್ದಿರ್ತಾ ಇದ್ದಾರೆ, ಅಂದ್ರೆ ಮೊದಲನೇ ಅವತಾರ್ ಜನ್ಮವನ್ನ ಪಡೆದಿರ್ತಾ ಇರೋದು ವಾಯು ದೇಶದಲ್ಲಿ. ನೆಕ್ಸ್ಟ್ ದೇಹವನ್ನ ತ್ಯಾಗ ಮಾಡಿದ ನಂತರ ಜಲದೇಶದಲ್ಲಿ ಜನ್ಮವನ್ನ ಪಡೆದಿರ್ತಾ ಇದ್ದಾರೆ, ಆ ನಂತರ ಭೂಮಿ ದೇಶದಲ್ಲಿ ಜನ್ಮವನ್ನ ಪಡೆದಿರ್ತಾ ಇದ್ದಾರೆ, ನೆಕ್ಸ್ಟ್ ಫೈನಲ್ ಆಗಿ ಅಗ್ನಿ ದೇಶದಲ್ಲಿ ಜನ್ಮವನ್ನ ಪಡೆದಿರ್ತಾ ಇದ್ದಾರೆ. ಸೊ ಇವಾಗ 4 ದೇಶಗಳು ಮುಗ್ದಿರ್ತಾ ಇರೋದ್ರಿಂದ ಮತ್ತೆ ವಾಯು ದೇಶದಲ್ಲಿ ಜನ್ಮವನ್ನ ಪಡೆದಿದ್ದಾರೆ. ಅದು ಬೇರೆ ಯಾರುವೆ ಇಲ್ಲ ಕಣಪ್ಪ, ಅದು ನೀನೇನೆ. ಆಲ್ರೆಡಿ ಅಗ್ನಿ ದೇಶ ನಿನ್ನನ್ನ ಕೊಂದು ಬಿಟ್ಟು ಎಲ್ಲಾ ದೇಶಗಳನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದೆ, ಬಟ್ ಆದ್ರೆ ಅವರನ್ನ ತಡೆಯೋ ಶಕ್ತಿ ಇರ್ತಾ ಇರೋದು ಕೇವಲ ಒಬ್ಬ ಅವತಾರ್ಗೆ ಮಾತ್ರ, ಅಂದ್ರೆ ನಿನಗೆ ಮಾತ್ರ. ಆದ್ರೆ ಅವರನ್ನ ಎದುರಿಸೋ ಶಕ್ತಿಗಳು ನಿನಗೆ ಇನ್ನುವೇ ಬಂದಿರ್ತಾ ಇಲ್ಲ, ಅಂದ್ರೆ ನೀನ್ ಇನ್ನುವೇ ಮಿಕ್ಕಿರ್ತಾ ಇರೋ ತತ್ವಗಳಾದ ಭೂಮಿ ವಾಯು ಜಲ ಈ ತತ್ವಗಳನ್ನ ಗಳಿಸಿರ್ತಾ ಇಲ್ಲ ಅಲ್ವಾ, ಅವುಗಳನ್ನ ಕಂಟ್ರೋಲ್ ಅನ್ನ ಮಾಡೋಕೆ ಆಗಲ್ಲ ಅಲ್ವಾ. ಸೊ ಅವುಗಳನ್ನ ಕಲಿಯೋದಿಕ್ಕಾಗಿ ಎಲ್ಲವನ್ನು ತ್ಯಜಿಸಿ ಬಿಟ್ಟು ನೀನ್ ಇವಾಗ ಹೋಗೋ ಸಮಯ ಬಂದಿರ್ತಾ ಇದೆ ಕಣಪ್ಪ ಅಂತ ಹೇಳ್ತಾರೆ. ಬಟ್ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನು ಬಿಟ್ಟು ಹೋಗೋದಿಕ್ಕೆ ಅಷ್ಟು ಈಸಿಯಾಗಿ ಆಗುತ್ತಾ? ಸೊ ನಮ್ಮ ಹುಡುಗ ಸ್ವಲ್ಪ ಬೇಜಾರಾಗಿ ಬಿಡ್ತಾನೆ. ಈ ವಿಷಯವನ್ನ ತುಂಬಾನೇ ಹಚ್ಕೊಂಡು ಬಿಟ್ಟು ಅವನಿಗೆ ನಿದ್ದೆ ಕೂಡ ಬಂದಿರ್ತಾ ಇಲ್ಲ. ಸೊ ಏನನ್ನ ಮಾಡ್ತಾನೆ ಅಂದ್ರೆ ಇವರು ಲೋಕದಲ್ಲಿ ಹಾರಾಡೋ ದೊಡ್ಡದಾದ ಜೀವಿಗಳು ಇರ್ತಾ ಇದಾವೆ, ಸೊ ಅದನ್ನ ನಮ್ಮ ಹೀರೋ ಆಪ ಅಂತ ಕರೀತಾ ಇರ್ತಾನೆ, ನಾವು ಕೂಡ ಆಪ ಅಂತಾನೆ ಕರೆಯೋಣ. ಸೊ ಅದ್ರ ಮೇಲೆ ಹತ್ತಿ ಒಂದು ರೈಡ್ ಅನ್ನ ಹೋಗಿ ಸ್ವಲ್ಪ ದೂರ ಟ್ರಾವೆಲ್ ಅನ್ನ ಮಾಡಿ ಬರೋಣ ಅಂತ ಹೊರಟು ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹುಡುಗ ಈ ರೀತಿ ಅಲ್ಲಿಂದ ಹೊರಟ ನಂತರ ಅಗ್ನಿ ದೇಶದವರು ಬಂದು ದಾಳಿಯನ್ನ ಮಾಡ್ತಾ ಇದ್ದಾರೆ. ಅವತಾರ್ ಪೂರ್ತಿ ಶಕ್ತಿಗಳನ್ನ ಪಡ್ಕೊಳ್ಳೋಕು ಮುಂಚೆ ಅದನ್ನ ಸಾಯಿಸ್ಬೇಕು ಅಂತ ಇದ್ರು ಅಲ್ವಾ. ಸೊ ಇದ್ರಲ್ಲಿ ಯಾರು ಅವತಾರ್ ಅಂತ ಕೂಡ ಅವರಿಗೆ ಗೊತ್ತಿರ್ತಾ ಇಲ್ಲ ಅಲ್ವಾ, ಅದ್ರಿಂದ ಎಲ್ಲ ಏರ್ ಬೆಂಡರ್ ಅನ್ನು ಕೊಂದು ಹಾಕ್ಬಿಡಿ ಅನ್ನೋದಾಗಿ ಎಲ್ಲರನ್ನು ಧ್ವಂಸವನ್ನ ಮಾಡ್ತಾ ಇದ್ದಾರೆ. ವಾಯು ದೇಶದ ಏರ್ ಬೆಂಡರ್ ಗಳು ಏನು ಕಡಿಮೆ ಇರ್ತಾ ಇದ್ದಾರಾ, ಅವ್ರುನುವೆ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಅಗ್ನಿ ದೇಶದವರು ತುಂಬಾನೇ ಪವರ್ಫುಲ್ ಆಗಿ ಇರ್ತಾ ಇರೋದ್ರಿಂದ ಅವರನ್ನ ಸೋಲಿಸೋದಿಕ್ಕೆ ಆಗದೆ ಸೋತು ಹೋಗಿ ಬಿಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ಮ ಹುಡುಗ ಒಂದು ರೈಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದ ಅಲ್ವಾ, ಅವನು ನೋಡಿದ್ರೆ ಸಮುದ್ರದ ಮಧ್ಯದಲ್ಲಿ ಚಂಡಮಾರುತಕ್ಕೆ ಸಿಕ್ಕಾಕೊಂಡ್ ಬಿಡ್ತಾ ಇದ್ದಾನೆ. ಈ ಕಡೆ ವಾಯು ದೇಶದಲ್ಲಂತೂ ಒಬ್ಬರುವೆ ಉಳ್ದಿರ್ತಾನೆ ಇಲ್ಲ, ಎಲ್ಲರನ್ನು ಧ್ವಂಸ ಮಾಡಿ ಎಲ್ಲರನ್ನು ಕೊಂದಾಕಿ ಬಿಡ್ತಾರೆ. ನಮ್ಮ ಹುಡುಗ ಬೇರೆ ಚಂಡಮಾರುತಕ್ಕೆ ಸಿಕ್ಕಿ ನೀರಿನಲ್ಲಿ ಮುಳುಗಿ ಹೋಗಿದ್ದ ಅಲ್ವಾ, ಇನ್ನೇನು ಸತ್ತು ಹೋಗಿ ಬಿಡ್ತಾ ಇದ್ದಾನೆ ಅನ್ನೋ ಸ್ಟೇಜಿನಲ್ಲಿ ಅವನ ಒಳಗಡೆ ಇರ್ತಾ ಇರೋ ಅವತಾರ್ನ ಶಕ್ತಿ ಆಕ್ಟಿವೇಟ್ ಆಗಿ ಬಿಡ್ತಾ ಇದೆ. ನೆಕ್ಸ್ಟ್ ತನ್ನ ಶಕ್ತಿಯಿಂದ ಅವರಿಬ್ಬರ ಸುತ್ತನುವೆ ಒಂದು ಪ್ರೊಟೆಕ್ಟಿವ್ ಆದ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿ ಮಾಡುತ್ತಾನೆ. ಆ ನಂತರ ಅವತಾರ್ನ ಪವರ್ ಹೊರಟೋದ ನಂತರ ಅನ್ಕಾನ್ಶಿಯಸ್ ಆಗಿ ಅಲ್ಲೇನೆ ಬೀಳ್ತಾನೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿಬಿಟ್ಟು ಕಟಾರ ಅನ್ನೋ ಒಂದು ಹುಡುಗಿಯನ್ನ ನಮಗೆ ಪರಿಚಯ ಮಾಡಿ ಕೊಡ್ತಾರೆ. ಆಕ್ಚುಯಲ್ ಆಗಿ ಕಟಾರ ಯಾರು ಅಂದ್ರೆ ಇವಳೊಬ್ಳು ವಾಟರ್ ಬೆಂಡರ್ ಆಗಿ ಇರ್ತಾ ಇದ್ದಾಳೆ, ಅಂದ್ರೆ ಇವಳು ಜಲದೇಶಕ್ಕೆ ಸೇರಿರ್ತಾ ಇರೋಳು. ಬಟ್ ಇವಾಗ ಸೀನ್ ಏನಾಗಿರ್ತಾ ಇದೆ ಅಂದ್ರೆ ಆಲ್ರೆಡಿ ಅಗ್ನಿ ದೇಶದವರು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡಿಬಿಟ್ಟು ದೊಡ್ಡ ದೊಡ್ಡ ವಾಟರ್ ಬೆಂಡರ್ ಗಳನ್ನ ಕೊಂದ್ ಹಾಕ್ಬಿಟ್ಟಿರ್ತಾ ಇದ್ದಾರೆ. ಇನ್ನು ಉಳ್ದಿರ್ತಾ ಇರೋ ಚಿಕ್ಕ ಮಕ್ಳು ಮತ್ತೆ ಕೆಲವರು ಸೇರಿಬಿಟ್ಟು ಈ ಜಾಗದಲ್ಲಿ ಬದುಕಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಕಟಾರಾಗೆ ಜೂಕೋ ಅನ್ನೋ ಒಬ್ಬ ಅಣ್ಣ ಇರ್ತಾ ಇದ್ದು ಅವನ ಜೊತೆ ಸೇರಿಬಿಟ್ಟು ಮೀನನ್ನ ಹಿಡಿಯೋದಿಕ್ಕೆ ಅಂತ ಬರ್ತಾಳೆ. ಆ ರೀತಿ ಬರ್ತಾ ಇರ್ಬೇಕಾದ್ರೆ ನೀರಿನ ಫೋರ್ಸ್ ತುಂಬಾನೇ ಜಾಸ್ತಿ ಆಗಿಬಿಟ್ಟು ಅವರ
ಬೋಟು ಕಂಟ್ರೋಲ್ ಅನ್ನ ತಪ್ಪಿಬಿಟ್ಟು ಒಂದು ಜಾಗಕ್ಕೆ ಬಂದು ಡ್ಯಾಶ್ ಅನ್ನ ಮಾಡ್ತಾರೆ. ಕಟಾರ ವಾಟರ್ ಬೆಂಡರ್ ಆಗಿ ತಾನೇ ಇರ್ತಾ ಇದ್ದಾಳೆ, ಅವಳು ವಾಟರ್ ಅನ್ನ ಕಂಟ್ರೋಲ್ ಮಾಡಬಹುದು ಅಲ್ವಾ. ಬಟ್ ಆದ್ರೆ ಏನಕ್ಕಾಗಿ ಕಂಟ್ರೋಲ್ ಅನ್ನ ಮಾಡಕ್ಕೆ ಬರ್ಲಿಲ್ಲ ಅಂದ್ರೆ ಅವಳು ಇನ್ನುವೆ ಪೂರ್ತಿಯಾಗಿ ವಾಟರ್ ಬೆಂಡರ್ ಆಗಿರ್ತಾ ಇಲ್ಲ, ಇನ್ನುವೆ ನೀರನ್ನ ಅವಳಿಗೆ ಕಂಟ್ರೋಲ್ ಅನ್ನ ಮಾಡೋದಿಕ್ಕೂ ಬರೋದಿಲ್ಲ. ಸೊ ಇನ್ನುವೆ ಟ್ರೈನಿಂಗ್ ಅನ್ನ ತಗೊಳ್ತಾನೆ ಇದ್ದಾಳೆ. ಇವಾಗ ಒಂದು ಕಡೆ ಡ್ಯಾಶ್ ಅನ್ನ ಮಾಡಿಬಿಟ್ಟು ಇಬ್ರುವೆ ಬಿದ್ದಿರ್ತಾ ಇದ್ದಾರೆ ಅಲ್ವಾ. ನೆಕ್ಸ್ಟ್ ನಮ್ಮ ಕಟಾರ ಮೇಲೆ ಎದ್ದು ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಮೊಟ್ಟೆ ಆಕಾರದಲ್ಲಿ ಏನೋ ವಿಚಿತ್ರವಾಗಿ ಇರ್ತಾ ಇದೆ. ಅಂದ್ರೆ ಇದು ಬೇರೆ ಏನುವೆ ಇದ್ದಿರ್ತಾ ಇಲ್ಲ. ಅದೇ ನಮ್ಮ ಹೀರೋ ಒಂದು ರೈಡ್ ಅನ್ನು ಹೋಗೋಣ ಅಂತ ಬರ್ತಾ ಇರ್ಬೇಕಾದ್ರೆ ಚಂಡಮಾರುತಕ್ಕೆ ಸಿಕ್ಕಿ ಸಮುದ್ರದ ಒಳಗಡೆಗೆ ಬಿದ್ದಿರ್ತಾ ಇದ್ದ ಅಲ್ವಾ. ಆವಾಗ ಅವನ ಒಳಗಡೆ ಇರ್ತಾ ಇರೋ ಅವತಾರ್ನ ಶಕ್ತಿ ಆಕ್ಟಿವೇಟ್ ಆಗಿ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿತ್ತು ಅಲ್ವಾ. ಅದೇ ಶೀಲ್ಡ್ ಆಗಿರ್ತಾ ಇದೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಅಗ್ನಿ ದೇಶದ ರಾಜಕುಮಾರ ನಮ್ಮ ಅವತಾರ್ನನ್ನ ಹುಡುಕಿ ಬರ್ತಾ ಇದ್ದಾನೆ. ಬಟ್ ಆದ್ರೆ ಈ ಯಾವುದೇ ವಿಷಯಗಳು ಕಟಾರಗಾಗ್ಲಿ ಝೂಕುಗಾಗ್ಲಿ ಗೊತ್ತಿರ್ತಾ ಇಲ್ಲ. ನೆಕ್ಸ್ಟ್ ಕಟಾರ ಮತ್ತೆ ಝೂಕು ಇಬ್ರುವೆ ಒಂದು ಬೋಟಿನಲ್ಲಿ ಬಂದಿರ್ತಾ ಇದ್ರು ಅಲ್ವಾ. ಆ ಬೋಟು ನೀರಿನಲ್ಲಿ ಕೊಚ್ಚಿ ಹೊರಟೋಗ್ತಾ ಇದೆ. ಸೊ ನಮ್ಮ ಕಟಾರ ವಾಟರ್ ಬೆಂಡರ್ ಅಲ್ವಾ, ಹೇಗಾದ್ರೂ ಮಾಡಿ ಅದನ್ನ ಕಂಟ್ರೋಲ್ಗೆ ತಗೊಂಡು ವಾಪಸ್ ಆ ಬೋಟ್ ಅನ್ನ ನಮ್ಮ ಹತ್ರ ತಗೊಳ್ಳೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಅವಳು ಯೂಸ್ ಮಾಡ್ತಿದಂತ ಎನರ್ಜಿಯಿಂದ ನಮ್ಮ ಹೀರೋ ಅಂದ್ರೆ ಅವತಾರ್ ಒಂದು ಕ್ರಿಯೇಟ್ ಮಾಡಿರ್ತಾ ಇರೋ ಪವರ್ಫುಲ್ ಆದ ಶೀಲ್ಡ್ ಇತ್ತು ಅಲ್ವಾ, ಆ ಶೀಲ್ಡ್ ಓಪನ್ ಆಗಿ ಬಿಡ್ತಾ ಇದೆ. ಅಷ್ಟೇ ಅದರಿಂದ ತುಂಬಾನೇ ಪವರ್ಫುಲ್ ಆದ ಸೂಪರ್ ಆದ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಆ ರೀತಿ ರಿಲೀಸ್ ಆಗ್ತಾ ಇದ್ದ ಎನರ್ಜಿಯನ್ನ ನಮ್ಮ ಹೀರೋವನ್ನ ಹುಡುಕಿ ಅಗ್ನಿ ದೇಶದ ರಾಜಕುಮಾರ ಬರ್ತಾ ಇದ್ದ ಅಲ್ವಾ, ಅವನು ಕೂಡ ನೋಡಿ ಬಿಡ್ತಾನೆ. ನೋಡಿದ ಕೂಡಲೇ ಅದು ಅವತಾರ್ನ ಎನರ್ಜಿನೇ ಅನ್ನೋದನ್ನ ಕೊಂಡು ಹಿಡ್ಕೊಬಿಡ್ತಾನೆ. ಈ ಕಡೆ ನಮ್ಮ ಹೀರೋವಿನ ಬಾಡಿಯಿಂದ ತುಂಬಾನೇ ಎನರ್ಜಿ ರಿಲೀಸ್ ಆಗ್ತಾ ಇತ್ತು ಅಲ್ವಾ. ಆ ರೀತಿ ಎಲ್ಲ ಎನರ್ಜಿ ರಿಲೀಸ್ ಆದ ನಂತರ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ದೊಪ್ಪ ಅಂತ ಕೆಳಗಡೆಗೆ ಬಿದ್ದು ಬಿಡ್ತಾನೆ. ಇದನ್ನ ನೋಡುವ ಕಟಾರ ಮತ್ತೆ ಝೂಕು ಇಬ್ಬರುವೆ ಸೇರಿ ಬಿಟ್ಟು ಅವರ ಜೊತೆಗೇನೆ ಅವ್ರು ಇರ್ತಾ ಇರೋ ಜಾಗಕ್ಕೆನೆ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಈ ರೀತಿ ಕರ್ಕೊಂಡು ಬಂದಿರೋದನ್ನ ಕಟಾರ ಅವಳ ಅಜ್ಜಿ ನೋಡಿಬಿಟ್ಟು ಇವನು ಜಗತ್ತಿನಲ್ಲೇ ಉಳ್ದಿರ್ತಾ ಇರೋ ಕೊನೆಯ ಏರ್ ಬೆಂಡರ್ ಆಗಿ ಇರ್ತಾ ಇದ್ದಾನೆ, ಅಂದ್ರೆ ದ ಲಾಸ್ಟ್ ಏರ್ ಬೆಂಡರ್ ಅನ್ನೋದನ್ನ ಹೇಳ್ತಾಳೆ. ಇನ್ನೊಂದ್ ಕಡೆಯಲ್ಲಿ ಅಗ್ನಿ ದೇಶದ ರಾಜಕುಮಾರ ಅವತಾರ್ನ ಎನರ್ಜಿ ರಿಲೀಸ್ ಆಗ್ತಾ ಇರೋದನ್ನ ನೋಡಿದ ಅಲ್ವಾ. ಸೊ ಅವರ ತಾತನ ಹತ್ತಿರಕ್ಕೆನೆ ಬಂದು ಬಿಟ್ಟು ಈ ರೀತಿ ಅವತಾರ್ ಇರ್ತಾ ಇರೋ ಜಾಗವನ್ನ ನಾನು ಕಂಡು ಹಿಡಿದು ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಅವರ ತಾತ ಏನನ್ನ ಹೇಳ್ತಾರೆ ಅಂದ್ರೆ, ನಿನಗೆ ಪೂರ್ತಿ ಭರವಸೆ ಇರ್ತಾ ಇದ್ಯಾ ಅದು ಅವತಾರ್ ಅಂತ? ಯಾಕಂದ್ರೆ ನಿನ್ನ ತಂದೆ ಅಂದ್ರೆ ಅಗ್ನಿ ದೇಶದ ರಾಜ ನೀನು ಯಾವ್ದೇ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ನಿನ್ನನ್ನ ಬಹಿಷ್ಕಾರ ಮಾಡಿದ್ದಾನೆ. ಅವನನ್ನ ಬಂದಿ ಮಾಡಿ ನಿನ್ನ ತಂದೆಯ ಮುಂದೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿನಗೆ ಅಗ್ನಿ ದೇಶದಲ್ಲಿ ಯಾವುದೇ ಸ್ಥಾನ ಇರೋದಿಲ್ಲ, ನೆನಪಿರ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅಗ್ನಿ ದೇಶದ ರಾಜ ತನ್ನ ಸ್ವಂತ ಮಗನನ್ನೇ ನೀನು ಯಾವ ಕೆಲ್ಸಕ್ಕೂ ಬರೋದಿಲ್ಲ ಅಂತ ಹೇಳಿ ಬಹಿಷ್ಕಾರವನ್ನ ಮಾಡಿದ್ದಾರೆ. ಸೊ ತನ್ನ ಸಾಮರ್ಥ್ಯವನ್ನ ತೋರ್ಸ್ಕೊಳ್ಳೋದಿಕ್ಕಾಗಿನೇ ಈ ರಾಜಕುಮಾರ ಅವತಾರ್ನನ್ನ ಬಂಧಿಸಿ ಅವನನ್ನ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದಾನೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡ್ಬೇಕಾದ್ರೆ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇದ್ದ ಅಲ್ವಾ. ಸೊ ಇವಾಗ ಅವನು ಕಾನ್ಶಿಯಸ್ಗೆ ಬಂದಿರ್ತಾ ಇದ್ದಾನೆ. ನೆಕ್ಸ್ಟ್ ಎಚ್ಚರಿಯಾಗಿ ಬಿಟ್ಟು ಹೊರಗಡೆಗೆ ಬಂದು ಅದೇ ಅವನು ಒಂದು ಹಾರಾಡುವ ಆಪ ಅನ್ನೋ ಜೀವಿಯ ಜೊತೆ ಬಂದಿರ್ತಾ ಇದ್ದ ಅಲ್ವಾ. ಸೊ ಆ ಪ್ರಾಣಿಯನ್ನ ಹುಡುಕ್ತಾ ಇದ್ದಾನೆ ಎಲ್ಲ ಕಡೆ. ಅದೇ ರೀತಿ ಗಾಳಿಯಲ್ಲಿ ಹಾರ್ಕೊಂಡೇನೆ ಆಪ ಅಲ್ಲಿಗೆ ಬಂದು ಬಿಡುತ್ತೆ. ಇದು ಎಲ್ಲಿ ಇರ್ತಾ ಇತ್ತು ಅಂದ್ರೆ ಅವತಾರ್ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿತ್ತು ಅಲ್ವಾ, ಅದ್ರ ಒಳಗಡೆನೆ ಇಷ್ಟು ದಿನಗಳಾಗಿನೇ ಇರ್ತಾ ಇದೆ. ನೆಕ್ಸ್ಟ್ ಎಲ್ಲರೂ ಸೇರಿಬಿಟ್ಟು ನಮ್ಮ ಹೀರೋವನ್ನ ತುಂಬಾನೇ ಕ್ವಶನ್ ಗಳನ್ನ ಮಾಡಿ ಕೇಳ್ಬೇಕಾದ್ರೆ, ನಿನ್ನೆ ರಾತ್ರಿ ನಾನು ಮತ್ತೆ ಆಪ ಇಬ್ಬರುವೆ ಸೇರಿ ಒಂದು ರೈಡ್ ಅನ್ನ ಹೋಗಿ ಬರೋಣ ಅಂತ ಬರ್ತಾ ಇರ್ಬೇಕಾದ್ರೆ ಒಂದು ಚಂಡಮಾರುತಕ್ಕೆ ಸಿಕ್ಕಿ ಸಮುದ್ರದ ಒಳಗಡೆಗೆ ಬಿದ್ದು ಬಿಟ್ಟಿರ್ತಾ ಇದೀವಿ ಅನ್ನೋದನ್ನ ಹೇಳ್ತಾನೆ. ಇದನ್ನ ಕೇಳುವ ಕಟಾರಾಳ ಅಜ್ಜಿ ಏನನ್ನ ಹೇಳ್ತಾರೆ ಅಂದ್ರೆ, ಇಲ್ಲಪ್ಪ ನೀನ್ ಅಲ್ಲಿ ಸಿಕ್ಕಾಕೊಂಡು 100 ವರ್ಷಗಳೇ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ವಾಯುಲೋಕದಿಂದ ಅವತ್ತು ನೀನು ಹೊರಟ ನಂತರ ಅಗ್ನಿ ದೇಶದವರು ಬಂದು ಎಲ್ಲವನ್ನು ಧ್ವಂಸ ಮಾಡಿ ಎಲ್ಲರನ್ನು ಕೊಂದಾಕ್ಬಿಟ್ಟಿರ್ತಾ ಇದ್ದಾರೆ. ಬಟ್ ಆದ್ರೆ ನೀನ್ ಮಾತ್ರ ಬಚಾವಾಗಿ ಇರ್ತಾ ಇದ್ಯಾ. ಹಾಗೇನೆ ಚಂಡಮಾರುತದಲ್ಲಿ ಸಿಕ್ಕಾಕೊಂಡು 100 ವರ್ಷಗಳ ಕಾಲ ದೀರ್ಘ ನಿದ್ರೆಗೆ ಹೋಗ್ಬಿಟ್ಟಿದ್ಯಾ ಅನ್ನೋ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಅಷ್ಟೇ ಈ ಎಲ್ಲ ವಿಷಯಗಳನ್ನ ಕೇಳಿ ನಮ್ಮ ಹುಡುಗ ಬೇಜಾರಾಗಿ ಬಿಡ್ತಾನೆ. ಫ್ಯಾಮಿಲಿ, ಫ್ರೆಂಡ್ಸು, ಗುರುಗಳು, ರಿಲೇಟಿವ್ಸ್ ಅಂತ ತುಂಬಾ ಜನರು ಇರ್ತಾರೆ ಅಲ್ವಾ, ಅವರಲ್ಲಿ ಒಬ್ರುನುವೆ ಬದುಕಿರ್ತಾನೆ ಇಲ್ಲ ಅಂದ್ರೆ ತುಂಬಾನೇ ಫೀಲ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಫೀಲ್ ಅನ್ನ ಮಾಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಕಟಾರ ಅಲ್ಲಿಗೆ ಬಂದು ಬಿಟ್ಟು, ಟ್ಯಾಂಕ್ ನಮ್ಮವ್ರನ್ನ ಕಳ್ಕೊಂಡ್ರೆ ನೋವು ಹೇಗಿರುತ್ತೆ ಅನ್ನೋದನ್ನ ನಾನು ಕೂಡ ಅನುಭವಿಸಿದೀನಿ. ಆ ಅಗ್ನಿ ದೇಶದವರು ನಮ್ಮ ಫ್ಯಾಮಿಲಿಯ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ, ನಮ್ಮ ಜಲದೇಶದ ಮೇಲೆ ದಾಳಿಯನ್ನ ಮಾಡಿ ಎಲ್ಲರನ್ನು ಕೊಂದಿರ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ದೇಶಗಳ ಮೇಲೆ ದಾಳಿಯನ್ನ ಮಾಡಿ ಎಲ್ಲರನ್ನು ಧ್ವಂಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನಾರ್ತ್ ಸೈಡ್ ನಲ್ಲಿ ಇರ್ತಾ ಇರೋ ವಾಟರ್ ಬೆಂಡರ್ಗಳು ಸೋಲನ ಒಪ್ಕೊಳ್ದೆ ಅಗ್ನಿ ದೇಶದ ಜೊತೆ ಇನ್ನುವೆ ಯುದ್ಧವನ್ನ ಮಾಡ್ತಾನೆ ಇದ್ದಾರೆ. ಅದೇ ರೀತಿ ಭೂಮಿ ದೇಶ ಕೂಡ ಅವರ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಅನ್ನೋ ಎಲ್ಲಾ ವಿಷಯಗಳನ್ನ ಹೇಳಿಬಿಟ್ಟು, ನಾನು ಕೂಡ ಒಬ್ಳು ವಾಟರ್ ಬೆಂಡರ್ ಆಗಿ ಇರ್ತಾ ಇದ್ದೀನಿ.
ಬಟ್ ಆದ್ರೆ ನಾನೇನು ಇನ್ನ ಅಷ್ಟೊಂದು ಪ್ರೋ ಆಗಿ ಇದ್ದಿರ್ತಾ ಇಲ್ಲ, ಇನ್ನುವೇ ನನಗೆ ಸರಿಯಾಗಿ ನೀರನ್ನ ಕಂಟ್ರೋಲ್ ಮಾಡೋದಿಕ್ಕೂ ಬರೋದಿಲ್ಲ ಅನ್ನೋದನ್ನ ಹೇಳ್ತಾಳೆ. ನೆಕ್ಸ್ಟ್ ಕಟಾರಾಳ ಅಜ್ಜಿ ಏನನ್ನ ಹೇಳ್ತಾರೆ ಅಂದ್ರೆ, ಆ ಅಗ್ನಿ ದೇಶದ ಜನರು ಯಾವಾಗ ಬೇಕಾದ್ರೂ ಬರಬಹುದು, ಯಾಕಂದ್ರೆ ಇವನೊಬ್ಬ ಅವತಾರ ಆಗಿ ಇದ್ದಿರ್ತಾ ಇದ್ದಾನೆ, ಇವನನ್ನ ಬಂಧಿಸೋದಿಕ್ಕೆ ಅವರ ವಶವನ್ನ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಇಲ್ಲಿಗೆ ಬರ್ತಾರೆ ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿನೇ ಆ ಅಗ್ನಿ ದೇಶದವರು ಆಲ್ರೆಡಿ ಇಲ್ಲಿಗೆ ಬಂದು ಬಿಟ್ಟಿರ್ತಾ ಇದ್ದಾರೆ. ನೆಕ್ಸ್ಟ್ ಅಗ್ನಿ ದೇಶದ ರಾಜಕುಮಾರ ಅಲ್ಲಿಗೆ ಬಂದು ಬಿಟ್ಟು, ನಾನು ನಿಮ್ ಜೊತೆ ಜಗಳಗಳನ್ನ ಮಾಡೋದಿಕ್ಕೆ ಬಂದಿರ್ತಾ ಇಲ್ಲ, ಆ ಅವತಾರ್ ನಿಮ್ ಜೊತೆನೆ ಇರ್ತಾ ಇದ್ದಾನೆ ಅನ್ನೋದು ನಮ್ಗೆ ಪಕ್ಕ ಗೊತ್ತಿರ್ತಾ ಇದೆ, ಅವನನ್ನ ಕಳುಹಿಸ್ಬಿಟ್ರೆ ಸಾಕು, ಇಲ್ಲಾಂದ್ರೆ ಉಳ್ದಿರ್ತಾ ಇರೋ ಸ್ವಲ್ಪ ಜನರನ್ನು ಕೂಡ ನಾವು ಧ್ವಂಸವನ್ನ ಮಾಡ್ತೀವಿ ಅನ್ನೋದಾಗಿ ಬೆದರಿಕೆಯನ್ನ ಹಾಕ್ತಾನೆ. ಸೊ ಇದನ್ನ ನೋಡುವ ನಮ್ಮ ಕಟಾರಾಳ ಅಣ್ಣ, ಆ ರೀತಿ ಇಲ್ಲಿಗೆ ಯಾರುವೆ ಬಂದಿರ್ತಾನೆ ಇಲ್ವಲ್ಲ, ಸುಮ್ನೆ ಯಾಕೆ ನಮ್ಗೂನುವೆ ಪ್ರಾಬ್ಲಮ್ ಅನ್ನ ಕೊಡ್ತೀರಾ, ಸುಮ್ನೆ ಹೋಗಿ ಬಿಡಿ ಅಂತ ಹೇಳ್ಬೇಕಾದ್ರೆ ಅಗ್ನಿ ದೇಶದ ರಾಜಕುಮಾರ ಡೈರೆಕ್ಟ್ ಆಗಿನೇ ನಮ್ಮ ಜೂಕುವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾನೆ. ಇಬ್ರ ನಡುವೆ ಒಂದು ಸೂಪರ್ ಆದ ಮಾಸ್ ಆದ ಫೈಟ್ ಏನೇ ನಡೆದು ಹೋಗ್ತಾ ಇರುತ್ತೆ. ಸೊ ನಾವು ಹಿಂಗೇನೆ ಬಚ್ಚಿಟ್ಕೊಂಡು ಕುಳಿತುಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಎಂಟ್ರಿಯನ್ನ ತಗೊಂಡು ಎಲ್ಲರನ್ನು ಧ್ವಂಸವನ್ನ ಮಾಡಿ ಹಾಕ್ತಿರ್ತಾನೆ. ಇದರಿಂದ ಇನ್ನವೇ ಕೋಪವನ್ನ ಮಾಡ್ಕೊಂಡ ರಾಜ್ಕುಮಾರ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ, ಇವರು ಬರೀ ಮಾತಿನಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಅನ್ಸುತ್ತೆ, ಎಲ್ಲರನ್ನು ಬೆಂಕಿಯಿಂದ ಸುಟ್ಟಾಕ್ರೋ, ಈ ಜಾಗವನ್ನೇ ಧ್ವಂಸವನ್ನ ಮಾಡ್ರೋ ಅಂತ ಆರ್ಡರ್ ಅನ್ನ ಕೊಟ್ಟು ಬಿಡ್ತಾನೆ. ಇದನ್ನ ಕೇಳುವ ನಮ್ಮ ಹುಡುಗ, ಆ ರೀತಿ ಎಲ್ಲ ಮಾಡ್ಬೇಡಿ, ನಿಮಗೇನು ನಾನ್ ತಾನೇ ಬೇಕಿರ್ತಾ ಇರೋದು, ನಿಮ್ ಜೊತೆ ಬರೋದಿಕ್ಕಾಗಿ ನಾನು ಒಪ್ಕೊಳ್ತೀನಿ ಅಂತ ಅಗ್ರಿಯನ್ನ ಮಾಡಿಕೊಂಡು ಬಿಡ್ತಾನೆ. ಅದೇ ರೀತಿನೇ ಅಗ್ನಿ ದೇಶದವರು ಎಲ್ಲರೂ ಸೇರಿ ಬಿಟ್ಟು ನಮ್ಮ ಅವತಾರ್ನನ್ನ ಅವನ ಜೊತೆಗೇನೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಕಟಾರ, ಹೇಗಾದ್ರೂ ಮಾಡಿ ಅವನನ್ನ ನಾವು ಕರ್ಕೊಂಡ್ ಬರ್ಲೇಬೇಕು, ಯಾಕಂದ್ರೆ ಈ ಜಗತ್ತನ್ನ ಕಾಪಾಡೋ ಅವತಾರ್ ಅವನೇನೆ ಆಗಿರ್ತಾ ಇದ್ದಾನೆ ಅನ್ನೋ ಎಲ್ಲ ವಿಷಯಗಳನ್ನ ಹೇಳ್ತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಲ್ವಾ, ಸೊ ಒಂದು ಸೆಲ್ ನಲ್ಲಿ ಲಾಕ್ ಅನ್ನ ಮಾಡಿ ಮಡಗಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋ, ನೀವು ಏನಕ್ಕೆ ಈ ರೀತಿಯಾಗಿ ಎಲ್ಲವನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಯಾಕಂದ್ರೆ ನಾವು ನಮ್ಮ ದೇಶದಲ್ಲಿ ಶಾಂತಿಯನ್ನ ನೆಲೆಸೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅನ್ನೋ ಆನ್ಸರ್ ಅನ್ನ ಕೊಡ್ತಾರೆ. ಅದಕ್ಕೆ ನಮ್ಮ ಹೀರೋ ಬೇರೆಯವರಿಗೆ ಕಷ್ಟವನ್ನ ಕೊಟ್ಟು ಅವರನ್ನು ಕೊಂದು ಬಿಟ್ಟು ಶಾಂತಿ ನೆಲೆಸೋದಕ್ಕೆ ಶಾಂತಿ ಅಂತ ಹೇಳ್ತಾರ ಅಂತ ಕೇಳ್ತಾನೆ. ನೆಕ್ಸ್ಟ್ ಆ ವ್ಯಕ್ತಿ ಅಲ್ಲಿಂದ ಹೊರಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಏರ್ ಬೆಂಡರ್ ಆಗಿ ತಾನೇ ಇರ್ತಾ ಇದ್ದಾನೆ. ಸೊ ಅವನ ಏರ್ ಬೆಂಡಿಂಗ್ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಅವರ ಹತ್ರ ಇರ್ತಾ ಇರೋ ಕೀಯನ್ನ ಕಿತ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಆ ಕೀಯನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಹೀರೋ ಎಸ್ಕೇಪ್ ಅನ್ನ ಆಗೋಣ ಅಂತ ಟ್ರೈ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ರಾಜ್ಕುಮಾರ ಇರ್ತಾ ಇದ್ದಾನೆ ಅಲ್ವಾ, ಅವನು ನಮ್ಮ ಹೀರೋವನ್ನ ನೋಡಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಬೇಗನೆ ಹಾರಿ ಇಲ್ಲಿಂದ ಹೊರಟೋಗೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಈ ರಾಜಕುಮಾರ ಅವನ ಎನರ್ಜಿಯನ್ನ ಬಿಟ್ಟು ಅಟ್ಯಾಕ್ ಅನ್ನ ಮಾಡ್ತಾನೆ. ಇನ್ನೇನು ನಮ್ಮ ಹುಡುಗ ಕೆಳಗಡೆಗೆ ಬಿದ್ದು ಬಿಡ್ತಾ ಇದ್ದಾನೆ ಅನ್ನೋ ಕೊನೆಯ ಕ್ಷಣದಲ್ಲಿ ಜೂಕು ಮತ್ತೆ ಕಟಾರ ಇಬ್ಬರುವೆ ಬಂದು ಬಿಟ್ಟು ನಮ್ಮ ಹೀರೋವನ್ನ ಕ್ಯಾಚ್ ಮಾಡಿ ಬಿಡ್ತಾರೆ. ಮತ್ತೆ ಆ ರಾಜಕುಮಾರ ಅಟ್ಯಾಕ್ ಅನ್ನ ಮಾಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಈ ಬಾರಿ ಕಟಾರ ಅವಳ ವಾಟರ್ ಬೆಂಡಿಂಗ್ ನ ಪವರಿನಿಂದ ಅಗ್ನಿಯನ್ನ ತಡೆದು ನಿಲ್ಲಿಸ್ತಾಳೆ. ನೆಕ್ಸ್ಟ್ ಎಲ್ಲರೂ ಸೇಫ್ ಆಗಿನೇ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಇದೇ ರೀತಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕಟಾರ ಏನನ್ನ ಹೇಳ್ತಾಳೆ ಅಂದ್ರೆ, ನಾವು ಮತ್ತೆ ನಮ್ಮ ಜಾಗಕ್ಕೆ ಖಂಡಿತ ಹೋಗೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಗ್ನಿ ದೇಶದವರು ಮತ್ತೆ ನಮ್ಮನ್ನ ಹುಡುಕಿ ಬಂದೇ ಬರ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ವಾಯು ದೇಶದಲ್ಲಿ ತಾನೇ ಇರ್ತಾ ಇದ್ದ. ಸೊ ನಮ್ಮ ದೇಶಕ್ಕನೆ ಹೋಗೋಣ ಅಂತ ವಾಯು ದೇಶಕ್ಕನೆ ಎಲ್ಲರೂ ಬರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಇಡೀ ವಾಯು ದೇಶವೇ ಧ್ವಂಸವಾಗಿ ಬಿಟ್ಟಿರ್ತಾ ಇದೆ. ಅದ್ರಲ್ಲಿ ಬೇರೆ ನಮ್ಮ ಹೀರೋವಿಗೆ ಒಬ್ರು ಗುರುಗಳು ಇರ್ತಾ ಇದ್ರು ಅಲ್ವಾ, ಅವರ ಸ್ಕೆಲಿಟನ್ ಬೇರೆ ಸಿಕ್ಬಿಡ್ತಾ ಇದೆ. ಅದನ್ನ ನೋಡುವ ನಮ್ಮ ಹೀರೋವಿಗೆ ತುಂಬಾನೇ ಕೋಪ ಬರ್ತಾ ಇದೆ. ಸೊ ಆ ಕೋಪ ಎಷ್ಟರ ಮಟ್ಟಿಗೆ ಇರ್ತಾ ಇದೆ ಅಂದ್ರೆ ಅವನಲ್ಲಿ ಇರ್ತಾ ಇರೋ ಅವತಾರ್ನ ಶಕ್ತಿ ಆಕ್ಟಿವೇಟ್ ಆಗಿ ಬಿಡ್ತಾ ಇದೆ. ಆ ರೀತಿ ಅವತಾರ್ ಆಕ್ಟಿವೇಟ್ ಆಗಿ ಬಿಟ್ಟು ಅಲ್ಲಿ ಇರ್ತಾ ಇರೋ ಎಲ್ಲವನ್ನು ಇವನುವೆ ಧ್ವಂಸವನ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದ ನಂತರ ಅವತಾರ್ನ ಶಕ್ತಿ ಹೊರಟೋಗಿ ಬಿಟ್ಟು ನಾರ್ಮಲ್ ಆಗಿ ಕೂಲ್ ಆಗಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ದೇಶದವರು ನನಗಾಗಿ ಅಂತ ಹೇಳಿಬಿಟ್ಟು ಇಷ್ಟೊಂದು ದೊಡ್ಡ ಬಲಿದಾನವನ್ನ ಕೊಟ್ಟಿರ್ತಾ ಇದ್ದಾರೆ, ಅದನ್ನ ನಾನು ವ್ಯರ್ಥವಾಗೋದಿಕ್ಕೆ ಖಂಡಿತ ಬಿಡೋದಿಲ್ಲ. ಆದಷ್ಟು ಬೇಗ ಎಲ್ಲ ತತ್ವಗಳನ್ನ ಕಲಿತು ಬಿಟ್ಟು ಇಡೀ ಜಗತ್ತಿನಲ್ಲಿ ಸಮತೋಲನವನ್ನ ಕಾಪಾಡ್ತೀನಿ ಅನ್ನೋದಾಗಿ ಶಪಥವನ್ನ ಮಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ಆ ಅಗ್ನಿ ದೇಶದ ರಾಜಕುಮಾರ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರ್ದೇ ಇರೋ ರೀತಿಯಾಗಿ ಅವನನ್ನ ಹಿಡಿದಿದ್ರು ಕೂಡ ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲ ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಂಡಿದ್ದಾನೆ. ಹೇಗಾದ್ರೂ ಸರಿ ಅವನನ್ನ ಆದಷ್ಟು ಬೇಗ ಕಂಡು ಹಿಡಿತೀನಿ ಅನ್ನೋದಾಗಿ ಅವನು ಕೂಡ ರೆಡಿ ಆಗ್ತಾನೆ. ನೆಕ್ಸ್ಟ್ ನಮ್ಮ ಹುಡುಗ ಒಂದು ಬುಕ್ ಅನ್ನ ನೋಡಿಬಿಟ್ಟು ಇಲ್ಲಿಂದ ಹತ್ರದಲ್ಲಿ ಕಿಯೂಶಿ ಅನ್ನೋ ಒಂದು ಐಲ್ಯಾಂಡ್ ಇರ್ತಾ ಇದೆ. ಸೊ ಅಲ್ಲಿಗೆ ನಾವು ತಲುಪಿದ್ರೆ ನಮ್ಗೆ ಯಾವ್ದಾದ್ರು ಹೆಲ್ಪ್ ಆಗಬಹುದು ಅಂತ ಅಲ್ಲಿಗೆ ಹೋಗೋದಿಕ್ಕಾಗಿ ಡಿಸೈಡ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಇನ್ನೇನು ಹೊರಡೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ವಾಯು ದೇಶದಲ್ಲಿ ಒಂದು ಪುಟ್ಟದಾದ ಹಾರುವ ಕೋತಿ ಇರ್ತಾ ಇದೆ.
ಸೊ ಅದನ್ನು ಬಂದು ಬಿಟ್ಟು ನಮ್ಮ ಟೀಮಿಗೆ ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಎಲ್ಲರೂ ಸೇರಿ ಬಿಟ್ಟು ಆ ಕಯೂಶಿ ಐಲ್ಯಾಂಡ್ ನ ಕಡೆಗೆನೆ ಬರ್ತಾರೆ. ಇನ್ನೊಂದ್ ಕಡೆ ಅಗ್ನಿ ದೇಶದ ರಾಜಕುಮಾರ ತುಂಬಾನೇ ಗ್ಯಾಂಗ್ ಅನ್ನ ಕಟ್ಕೊಂಡು ಎಲ್ಲ ಕಡೆ ಹುಡ್ಕೋದಿಕ್ಕೆ ಶುರು ಮಾಡಿದಾನೆ. ನಮ್ಮ ಟೀಮು ಆಲ್ರೆಡಿ ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಆ ಕಯೂಶಿ ಐಲ್ಯಾಂಡ್ ಗೆ ಬಂದು ತಲುಪಿ ಬಿಡ್ತಾರೆ. ನಮ್ಮ ಹೀರೋ ಅವತಾರ್ ಆಗಿ ಜನ್ಮವನ್ನ ಪಡೆಯೋದಿಕ್ಕೂ ಮುಂಚೆ ಕೊನೆಯದಾಗಿ ಇದ್ದಿರ್ತಾ ಇದ್ದ ಅವತಾರ್ ಅಂದ್ರೆ ಅದು ಕಯೂಶಿ ಅವತಾರ್. ಸೊ ಎಲ್ಲರೂ ಆ ಸ್ಟ್ಯಾಚುವಿನ ಮುಂದೆನೆ ಬಂದು ನಿಂತು ನೋಡ್ತಾ ಇರ್ಬೇಕಾದ್ರೆ ಆ ಕಯೂಶಿ ಜನಾಂಗದವರು ಬಂದು ಬಿಟ್ಟು ಎಲ್ಲರನ್ನು ಅರೆಸ್ಟ್ ಮಾಡಿ ಬಿಡ್ತಾರೆ. ನೆಕ್ಸ್ಟ್ ಅವರಿಗೆಲ್ಲರಿಗೂ ಒಬ್ರು ಹೆಡ್ ಆಗಿ ಇರ್ತಾರೆ ಅಲ್ವಾ, ಆ ಲೀಡರ್ ನ ಮುಂದಕ್ಕೆನೆ ಕರ್ಕೊಂಡು ಬರ್ತಾರೆ. ಸೊ ನಮ್ಮ ಹೀರೋ ನಾನೊಬ್ಬ ಅವತಾರ್ ಆಗಿ ಇದ್ದಿರ್ತಾ ಇದ್ದೀನಿ, ಹಾಗೇನೆ ಕೊನೆಯ ಅವತಾರ್ ಆಗಿ ಇದ್ದಿರ್ತಾ ಇದ್ದದ್ದು ಈ ಕಯೂಶಿ ಅವರೇ ಅಲ್ವಾ. ಸೊ ಅವರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡು ಅವರ ಸ್ಟ್ಯಾಚುವಿನ ಮುಂದೆ ಧ್ಯಾನವನ್ನ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕಾಗಿ ಇಲ್ಲಿಗೆ ಬಂದಿರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಲ್ಲಿನ ಹೆಡ್ ಏನನ್ನ ಹೇಳ್ತಾರೆ ಅಂದ್ರೆ ಆಲ್ರೆಡಿ ನಿಮ್ಮನ್ನ ಬೆನ್ನನ್ನ ಹಟ್ಟಿ ಅಗ್ನಿ ದೇಶದವರು ಬರ್ತಾ ಇರ್ತಾರೆ, ಅವ್ರು ಬಂದ್ಬಿಟ್ರೆ ನಮ್ಮ ದೇಶ ಕೂಡ ಧ್ವಂಸವಾಗಿ ಬಿಡುತ್ತೆ ಅನ್ನೋದನ್ನ ಹೇಳ್ತಾರೆ. ಬಟ್ ಆದ್ರೆ ಅಲ್ಲಿ ಇರ್ತಾ ಇರೋ ಹೆಡ್ ನ ಮಗಳು ಏನನ್ನ ಹೇಳ್ತಾಳೆ ಅಂದ್ರೆ ಇವ್ರು ಅವತಾರ ಆಗಿರ್ತಾ ಇದ್ದಾರೆ ಅಂದ್ರೆ ಇವರಿಗೆ ಹೆಲ್ಪ್ ಅನ್ನ ಮಾಡೋದು ನಮ್ಮದೇ ಕರ್ತವ್ಯ ಅಲ್ವಾ ಅಂತ ಹೇಳಿಬಿಟ್ಟು ಸುಖಿ ಅಂದ್ರೆ ಆ ಹೆಡ್ ನ ಮಗಳು ಎಲ್ಲರಿಗೂ ಅರ್ಥವನ್ನ ಮಾಡಿಸ್ತಾಳೆ. ನೆಕ್ಸ್ಟ್ ಎಲ್ಲರೂ ಒಪ್ಪಿಕೊಂಡ ನಂತರ ಆ ಜೂಕಿ ನಮ್ಮ ಟೀಮ್ ಅನ್ನ ಕರ್ಕೊಂಡು ಬರ್ತಾಳೆ. ಬಟ್ ಆದ್ರೆ ಅಗ್ನಿ ದೇಶದ ಜನರು ಇವರಿಗೆ ಸಿಗೋ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆನೆ ಬಂದು ಬಿಟ್ಟಿರ್ತಾ ಇದ್ದಾರೆ. ದ ನೆಕ್ಸ್ಟ್ ಡೇ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಕಟಾರ ಒಬ್ಳು ವಾಟರ್ ಬೆಂಡರ್ ಅಲ್ವಾ, ಸೊ ಅವಳು ತನ್ನ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ನಮ್ಮ ಹ್ಯಾಂಗ್ ಕೂಡ ಬಂದು ಬಿಟ್ಟು ಅವಳನ್ನು ಅಪ್ರಿಶಿಯೇಟ್ ಮಾಡಿ ನೀನು ತುಂಬಾನೇ ಸೂಪರ್ ಆಗಿ ಕಲಿತಾ ಇದೀಯ ಅನ್ನೋದಾಗಿ ಹೇಳ್ತಾನೆ. ನಮ್ಮ ಜೂಕು ಕೂಡ ಅವನ ಟ್ರೈನಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಸುಖಿ ಬಂದು ಬಿಟ್ಟು ಜೂಕುವನ್ನ ಬ್ಯಾಟಲಿಗಾಗಿ ಇನ್ವೈಟ್ ಅನ್ನ ಮಾಡ್ತಾಳೆ. ಅದೇ ರೀತಿ ನಮ್ಮ ಜೂಕು ಕೂಡ ಬಿಲ್ಡಪ್ ಅನ್ನ ತಗೊಂಡು ಬರ್ಬೇಕಾದ್ರೆ ಸುಖಿ ಒಂದೇ ಏಟಿಗೆ ಹೊಡೆದು ಅವನನ್ನ ಮಲಗಿಸ್ತಾ ಇದ್ದಾಳೆ. ಇನ್ನೊಂದ್ ಕಡೆಯಲ್ಲಿ ಅಗ್ನಿ ದೇಶದವರು ನಮ್ಮ ಟೀಮ್ ಅನ್ನ ಹುಡುಕಿ ಬರ್ತಾ ಇದ್ರು ಅಲ್ವಾ, ಸೊ ಇವಾಗ ಕಿಯೂಶಿ ಐಲ್ಯಾಂಡ್ ನಲ್ಲಿ ಹಾರುವ ಪ್ರಾಣಿ ಇರ್ತಾ ಇದೆಯಂತೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಬಿಡ್ತಾ ಇದೆ. ಅಂದ್ರೆ ಆ ಅವತಾರ್ ಅಲ್ಲೇನೆ ಇರ್ತಾ ಇದೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಬಿಡ್ತಾರೆ. ಈ ಕಡೆ ನಮ್ಮ ಜೂಕು ಫೈಟಿಂಗ್ ನಲ್ಲಿ ತುಂಬಾನೇ ವೀಕ್ ಇರ್ತಾ ಇದ್ದಾನೆ ಅಲ್ವಾ, ಸೊ ಸುಖಿ ಅವನಿಗೆ ಟ್ರೈನಿಂಗ್ ಅನ್ನ ಕೊಡ್ತಾಳೆ. ಸೊ ಇದೇ ರೀತಿ ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ಬೇಕಾದ್ರೆ ಇಬ್ಬರ ನಡುವೆ ಒಂದು ಲವ್ ಬಾಂಡಿಂಗು ಡೆವಲಪ್ ಆಗಿ ಬಿಡ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋ ಆ ಕಿಯೂಶಿ ಅವತಾರ್ನ ಸ್ಟ್ಯಾಚುವಿನ ಮುಂದೆ ಕುಳಿತುಕೊಂಡು ಬಿಟ್ಟು ಮೆಡಿಟೇಷನ್ ಅನ್ನ ಮಾಡಿಬಿಟ್ಟು ಅವರನ್ನ ಕಾಂಟ್ಯಾಕ್ಟ್ ಅನ್ನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡ್ತಾನೆ. ಅದೇ ರೀತಿನೇ ಹಿಂದಿನ ಅವತಾರ್ನ ಜೊತೆ ಕಾಂಟ್ಯಾಕ್ಟ್ ಅನ್ನು ಕೂಡ ಮಾಡ್ತಾನೆ. ಬಟ್ ಆದ್ರೆ ಅದೇ ಸಮಯಕ್ಕೆ ಇನ್ಫಾರ್ಮೇಶನ್ ಗಳನ್ನೆಲ್ಲ ತಿಳ್ಕೊಂಡಿರ್ತಾ ಇರೋ ಅಗ್ನಿ ದೇಶದವರು ಎಂಟ್ರಿಯನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಇನ್ನುವೇ ಮೆಡಿಟೇಷನ್ ನಲ್ಲೇ ಇರ್ತಾ ಇದ್ದಾನೆ. ಸೊ ಆ ಕಯೂಶಿ ಅವತಾರ್ ಇವಾಗ ಏನನ್ನ ಹೇಳ್ತಾ ಇದೆ ಅಂದ್ರೆ ನೀನೊಬ್ಬ ಪವರ್ಫುಲ್ ಆದ ಅವತಾರ ಆಗಿ ಬದಲಾಗಬೇಕು ಅಂದ್ರೆ ಕೇವಲ ಯುದ್ಧವನ್ನ ಮಾಡೋ ಸ್ಕಿಲ್ ಗಳನ್ನ ಕಲಿತ್ರೆ ಸಾಕಾಗೋದಿಲ್ಲ, ಬದಲಾಗಿ ನಮ್ಮ ಶಕ್ತಿಯನ್ನ ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ಕಲಿಬೇಕು. ಅಲ್ಲದೆ ನೀನ್ ಇನ್ನುವೇ ತುಂಬಾನೇ ಶಕ್ತಿಗಳನ್ನ ಗರಗತ ಮಾಡ್ಕೊಳ್ಬೇಕಾಗಿದೆ. ಹಾಗೇನೆ ನೀನೊಬ್ಬ ಮಹಾನ್ ರಕ್ಷಕನಾಗಿ ಬದಲಾಗೋದಿಕ್ಕೆ ಹಿಂದಿನ ಎಲ್ಲಾ ಅವತಾರಗಳ ಶಕ್ತಿಯನ್ನ ನೀನು ಖಂಡಿತ ಅರ್ಥವನ್ನ ಮಾಡ್ಕೊಳ್ಳೇಬೇಕು ಅನ್ನೋದನ್ನ ಹೇಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ಅಗ್ನಿ ದೇಶದ ಗ್ಯಾಂಗು ಯುದ್ಧವನ್ನ ಮಾಡೋದಿಕ್ಕೆ ಅಂತ ಆಲ್ರೆಡಿ ರೆಡಿಯಾಗಿ ಬಂದಿರ್ತಾ ಇದ್ದಾರೆ. ಬಟ್ ಆದ್ರೆ ಕಯೂಶಿ ಜನಾಂಗದವರು ಅವರನ್ನ ತಡೆಯೋ ಪ್ರಯತ್ನವನ್ನಂತೂ ಖಂಡಿತ ಮಾಡ್ಲೇಬೇಕು ಅಲ್ವಾ, ಸೊ ಬಂದು ಎಲ್ಲರಿಗೂ ತಡೆಯೋದಿಕ್ಕಾಗಿ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಅಗ್ನಿ ದೇಶದ ರಾಜಕುಮಾರ ಮಾತ್ರ ಆ ಕಯೂಶಿಯ ಸ್ಟ್ಯಾಚು ಇರ್ತಾ ಇದೆ ಅಲ್ವಾ, ಅಲ್ಲಿಗೆನೆ ಬಂದು ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಕಟಾರ ಅಲ್ಲೇನೆ ಇರ್ತಾ ಇದ್ದಾಳೆ ಅಲ್ವಾ, ಸೊ ಅವನನ್ನ ತಡೆಯೋದಿಕ್ಕಾಗಿ ಅವಳೇನೆ ಬರ್ತಾಳೆ. ನೆಕ್ಸ್ಟ್ ಕಯೂಶಿ ಅವತಾರ್ ನೀನು ಆದಷ್ಟು ಬೇಗ ಎಲ್ಲಾ ಶಕ್ತಿಗಳನ್ನ ಕಲ್ತ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾರ್ತ್ ಪ್ರದೇಶದಲ್ಲಿ ಒಂದು ಮಹಾ ದಾಳಿ ಆಗುತ್ತೆ, ಅಲ್ಲಿ ವಿಧ್ವಂಸನೆ ಆಗಿಬಿಡುತ್ತೆ ಅನ್ನೋದನ್ನ ಹೇಳ್ತಾರೆ. ಅವತಾರ್ ಅನ್ನೋದು ಒಂದು ತಮಾಷೆಯ ಮಾತಲ್ಲ, ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿಯಾದ ಜವಾಬ್ದಾರಿಯಾಗಿರ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಕಯೂಶಿಯ ಜನಾಂಗ ಅಗ್ನಿ ದೇಶದ ವಿರುದ್ಧ ಹೋರಾಡ್ತಾನೆ ಇದ್ದಾರೆ. ಬಟ್ ಆದ್ರೆ ಅಗ್ನಿ ದೇಶದ ಶಕ್ತಿಯ ಮುಂದೆ ಇವರ ಎನರ್ಜಿ ಏನುವೇ ಇದ್ದಿರ್ತಾ ಇಲ್ಲ. ಇನ್ನೊಂದ್ ಕಡೆ ನಮ್ಮ ಕಟಾರ ರಾಜಕುಮಾರನನ್ನ ತಡೆಯೋದಿಕ್ಕೆ ಬಂದಿರ್ತಾ ಇದ್ಲು ಅಲ್ವಾ, ಅವಳುನುವೆ ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ವಾಟರ್ ಬೆಂಡಿಂಗ್ ನಿಂದ ಅವನನ್ನ ತಡೆಯೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಅವಳು ಕೂಡ ಸೋತೋಗಿ ಬಿಡ್ತಾ ಇದ್ದಾಳೆ. ನೆಕ್ಸ್ಟ್ ಆ ಕಯೂಶಿ ಅವತಾರ್ ಏನನ್ನ ಮಾಡುತ್ತೆ ಅಂದ್ರೆ ನಿನಗೆ ಅವತಾರ್ಗಳ ಶಕ್ತಿಯನ್ನ ನೋಡ್ಬೇಕು ಅಲ್ವಾ, ನಾನ್ ನಿನಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಕಯೂಶಿ ಅವತಾರ್ ನಮ್ಮ ಹೀರೋವಿನ ಬಾಡಿ ಒಳಗಡೆ ಬಂದು ಸೇರುತ್ತೆ. ನೆಕ್ಸ್ಟ್ ಇವಾಗ ನಮ್ಮ ಹೀರೋವಿನ ಬಾಡಿಯಲ್ಲಿ ಅವತಾರ್ ಇರ್ತಾ ಇದೆ. ಸೊ ಅಲ್ಲಿಗೆ ಬಂದಿರ್ತಾ ಇರೋ ಅಗ್ನಿ ದೇಶದ ರಾಜಕುಮಾರನನ್ನ ಒಂದು ಹುಳುವನ್ನ ಎತ್ತಿ ಬಿಸಾಡೋ ರೀತಿಯಲ್ಲಿ ಎತ್ತಿ ಬಿಸಾಡುತ್ತೆ. ನೆಕ್ಸ್ಟ್ ಕಯೂಶಿಯ ಜನಾಂಗ ತುಂಬಾನೇ ಅಪಾಯದಲ್ಲಿ ಇರ್ತಾ ಇತ್ತು ಅಲ್ವಾ, ಸೊ ಅಲ್ಲಿಗೆನೆ ಬಂದು ಬಿಟ್ಟು ಅವರನ್ನ ರಕ್ಷಣೆ ಮಾಡೋದಿಕ್ಕಾಗಿ ಅಗ್ನಿ ದೇಶದ ವಿರುದ್ಧ ಹೋರಾಡೋದಿಕ್ಕಾಗಿ ನಿಂತ್ಕೊಳ್ಳುತ್ತೆ. ಅಷ್ಟೇ ಅಲ್ಲಿ ಇರ್ತಾ ಇರೋರು ಎಲ್ಲರೂ ಅವತಾರ್ನ ಶಕ್ತಿಯನ್ನ ಮೊದಲನೇ ಬಾರಿ ನೋಡಿಬಿಟ್ಟು ಗಾಬರಿ
ಪೂರ್ತಿಯಾಗಿ ಅದರಿ ಬಿದ್ದೋಗಿ ಬಿಡ್ತಾರೆ. ಸೊ ಅದೇ ರೀತಿನೇ ಅವತಾರ್ ಅಗ್ನಿ, ವಾಯು, ಭೂಮಿ, ಜಲ ಈ 4 ಶಕ್ತಿಗಳನ್ನ ಬಳಸಿಬಿಟ್ಟು ಅಲ್ಲಿ ಇರ್ತಾ ಇರೋ ಅಗ್ನಿ ದೇಶದ ಜನರನ್ನ ಬಿರುಗಾಳಿಗೆ ತರಗೆಲೆ ತೂರಿ ಹೋಗೋ ಹಾಗೆ ಎಲ್ಲರನ್ನು ಧ್ವಂಸ ಮಾಡಿ ಬಿಸಾಕುತ್ತೆ. ಇದನ್ನ ನೋಡುವ ಅಗ್ನಿ ದೇಶದ ಜನರು ನಾವು ಬದುಕುಳಿದ್ರೆ ಸಾಕಪ್ಪ ಅಂತ ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ. ಸೊ ನಮ್ಮ ಹೀರೋವಿನ ಬಾಡಿಯಿಂದ ಅವತಾರ್ ಕೂಡ ಹೊರಟು ಹೋಗಿ ಬಿಡುತ್ತೆ. ಇದನ್ನ ನೋಡುವ ಎಲ್ಲಾ ಜನರುವೆ ನಮ್ಮ ಹೀರೋವಿಗೆ ತಲೆಯನ್ನ ಬಾಗ್ತಾರೆ. ನೆಕ್ಸ್ಟ್ ನಮ್ಮ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ, ಇವಾಗ ನಾನು ಇಲ್ಲಿ ಇರ್ತಾ ಇರೋ ವಿಷಯ ಅವರಿಗೆ ಪೂರ್ತಿಯಾಗಿ ಗೊತ್ತಾಗಿ ಬಿಟ್ಟಿದೆ. ಸೊ ಅಗ್ನಿ ದೇಶ ತನ್ನ ಪೂರ್ತಿಯ ಶಕ್ತಿಯಿಂದ ಯುದ್ಧವನ್ನ ಮಾಡೋದಿಕ್ಕೆ ಮತ್ತೆ ಇಲ್ಲಿಗೆ ಖಂಡಿತ ಬಂದೇ ಬರುತ್ತೆ. ಸೊ ಆದಷ್ಟು ಬೇಗ ನಾವು ಈ ಜಾಗವನ್ನ ಖಾಲಿ ಮಾಡಿ ಹೊರಟೋಗ್ಲೇಬೇಕು ಅನ್ನೋದಾಗಿ ಹೇಳ್ತಾನೆ. ಹಾಗೇನೆ ಕಯೂಶಿ ಅವತಾರ್ ನನಗೆ ತುಂಬಾನೇ ವಿಷಯಗಳನ್ನ ಹೇಳಿಕೊಟ್ಟಿರ್ತಾ ಇದೆ. ನಾನು ಅವತಾರ್ಗಳ ಸ್ಟ್ಯಾಚ್ಯೂವಿನ ಮುಂದೆ ಇರ್ತಾ ಇದ್ರೆ ಮಾತ್ರ ಅವುಗಳನ್ನ ಕಾಂಟ್ಯಾಕ್ಟ್ ಅನ್ನ ಮಾಡೋದಿಕ್ಕೆ ಆಗುತ್ತೆ. ಅಲ್ಲದೆ ಆದಷ್ಟು ಬೇಗ ನಾರ್ತ್ ಸೈಡ್ ನಲ್ಲಿ ಒಂದು ದೊಡ್ಡದಾದ ವಿಧ್ವಂಸನೆ ಆಗ್ತಾ ಇದೆಯಂತೆ. ಅದನ್ನ ನನಗೆ ಆಲ್ರೆಡಿ ದಿವ್ಯ ದೃಷ್ಟಿಯಿಂದ ತೋರಿಸಿರ್ತಾ ಇದೆ. ಸೊ ರಕ್ಷಣೆ ಮಾಡೋದಿಕ್ಕಾಗಿ ನಾನು ಅಲ್ಲಿಗೆ ಖಂಡಿತ ಹೋಗ್ಲೇಬೇಕು ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಜೂಕು ಬೇರೆ ಒಂದು ಹುಡುಗಿಯನ್ನ ಲವ್ ಅನ್ನ ಮಾಡ್ತಾ ಇದ್ದ ಅಲ್ವಾ, ಅವಳಿಗೂ ಕೂಡ ವಿದಾಯವನ್ನ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಎಲ್ಲರೂ ಸೇರಿ ಅಲ್ಲಿಂದ ಹೊರಡ್ತಾ ಇರ್ಬೇಕಾದ್ರೆ ಕಟಾರ ಏನನ್ನ ಹೇಳ್ತಾಳೆ ಅಂದ್ರೆ, ನಾರ್ತ್ ಸೈಡ್ ನಲ್ಲಿ ತುಂಬಾನೇ ಪವರ್ಫುಲ್ ಆದ ವಾಟರ್ ಬೆಂಡರ್ ಇರ್ತಾ ಇದ್ದಾರೆ, ಖಂಡಿತ ಅವರು ನಿನಗೆ ವಾಟರ್ ಬೆಂಡಿಂಗ್ ಅನ್ನ ಕಲಿಸಿಕೊಡ್ತಾರೆ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ಅಗ್ನಿ ದೇಶದ ರಾಜನಿಗೆ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲಿ ಇರ್ತಾ ಇದ್ದಾರೆ ಅನ್ನೋ ಎಲ್ಲ ಇನ್ಫಾರ್ಮೇಶನ್ ಗಳು ಬಂದು ತಲುಪಿ ಬಿಡುತ್ತೆ. ಸೊ ಅವರ ಮೇಲೆ ಪೂರ್ತಿ ಶಕ್ತಿಯಿಂದ ದಾಳಿಯನ್ನ ಮಾಡೋದಕ್ಕಾಗಿ ಒಂದು ಪ್ಲಾನ್ ಅನ್ನ ಮಡುಗ್ತಾನೆ ಅಗ್ನಿ ದೇಶದ ರಾಜ. ಗಾಯ್ಸ್, ಇಲ್ಲಿವರೆಗೂ ಏನು ನಡೆದಿರ್ತಾ ಇದೆಯೋ ಇದು ಒಂದು ಜಸ್ಟ್ ಟ್ರೇಲರ್ ನ ರೀತಿ ಇರ್ತಾ ಇದೆ. ಅಂದ್ರೆ ಇಲ್ಲಿಗೆ 2 ಎಪಿಸೋಡ್ ಗಳು ಕಂಪ್ಲೀಟ್ ಆಗುತ್ತೆ. ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇರೋದ್ರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸಿಬಿಟ್ಟು ಮುಂದಿನ ಎಪಿಸೋಡ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಅನ್ನ ಮಾಡೋಣ. ಸೊ ಈ ಮೂವಿಯ ಪಾರ್ಟ್ 2 ಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಅನ್ನ ಮಾಡಿ ಗಾಯ್ಸ್. ನೀವು ಎಷ್ಟು ಬೇಗ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ 2 ಅಂತ ಕಮೆಂಟ್ ಅನ್ನ ಮಾಡ್ತಿರೋ ಅಷ್ಟು ಬೇಗ ನಿಮಗೆ ವಿಡಿಯೋ ತಲುಪುತ್ತೆ. ನಾನು ನಿಮಗೆ ಖಂಡಿತ ಭರವಸೆಯನ್ನ ಕೊಡ್ತೀನಿ, ಮುಂದೆ ಬರುವ ಪಾರ್ಟ್ ಗಳು ಕೂಡ ಇದಕ್ಕಿಂತ ಸೂಪರ್ ಆಗಿನೇ ಇರ್ತಾ ಇದಾವೆ. ಸೊ ಅವುಗಳನ್ನ ನೋಡ್ಬೇಕು ಅಂದ್ರೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನ ಫುಲ್ಫಿಲ್ ಮಾಡಿ ಗಾಯ್ಸ್. ಅದು ಬೇರೆ ಏನುವೇ ಇಲ್ಲ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದು. ಯಾಕಂದ್ರೆ ಪಾರ್ಟ್ 2 ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೇನೆ ನೋಟಿಫಿಕೇಶನ್ ನ ಮೂಲಕ ಮೊದಲೇನೆ ಬಂದು ತಲುಪುತ್ತೆ. ಹಾಗೇನೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ನಲ್ಲಿ ನಮ್ಗೆ ತಿಳಿಸೋದು. ಹಾಗಿದ್ರೆ ಆದಷ್ಟು ಬೇಗ ಪಾರ್ಟ್ 2 ನಲ್ಲಿ ಸಿಗೋಣ ಗಾಯ್ಸ್. ಯಾವ್ದಕ್ಕೂ ಒಂದ್ಸಲ ಚಾನೆಲ್ ಅನ್ನ ವಿಸಿಟ್ ಮಾಡಿ ನೋಡಿ, ಯಾಕಂದ್ರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಅಲ್ವಾ. ಸರಿ, ಓಕೆ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.